ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರುಣೆಯುಳ್ಳ ದೇವರು. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನ. ಯೇಸು ಅವರ ಮೇಲೆ ಕನಿಕರಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು. ನಾವು ಜೀವಿಸುತ್ತಿರುವ ಈ ಲೋಕದಲ್ಲಿ ಭಯಂಕರವಾದ ದಿನಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಮನುಷ್ಯರನ್ನು ನೋಡ್ರೆ ಪ್ರೀತಿ, ದಯೆ, ದಾಕ್ಷಿಣ್ಯ, ಕನಿಕರಗಳೇ ಇಲ್ಲದ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಯಾವಾಗಲೂ ಸ್ವಾರ್ಥವನ್ನೇ ಜೀವಿಸುವ ಜನರ ಮಧ್ಯದಲ್ಲಿ ನಾವು ಬಾಳುತ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನನ್ನು, ಯೇಸು ಸ್ವಾಮಿಯನ್ನು ನೋಡುವಾಗ ಅವರು ಕನಿಕರ ಪಡುವ ಕರುಣೆಯುಳ್ಳ ದೇವರು. ಸತ್ಯ ವೇದದಲ್ಲಿ ತಿರುಗಿ ಆತನ ಕನಿಕರ, ದಯೆ ಇವುಗಳ ಬಗ್ಗೆಯೇ ನಾವು ಓದುವವರಾಗಿದ್ದೇವೆ. ನೋಡ್ರಿ, ಕೆಲವರ ಹೃದಯ ಕಲ್ಲಾಗಿರುತ್ತದೆ. ಅವರ ಮನ ತೆರೆದು ಮಾತಾಡುವುದಿಲ್ಲ. ಇನ್ನೊಬ್ಬರ ಕಷ್ಟಗಳನ್ನು ನೋಡಿಯೂ ಕನಿಕರ ಪಡುವುದಿಲ್ಲ. ಫರೋಹನನ್ನು ನೋಡ್ರಿ, ಅವನ ಹೃದಯ ಕಠಿಣವಾಗಿತ್ತಂತೆ. ಕರ್ತನು ಎಷ್ಟೋ ಅದ್ಭುತಗಳನ್ನು ಅವನ ಮುಂದೆ ಮಾಡಿ ತೋರಿಸಿದರು. ಪ್ರತಿ ಸಾರಿಯೂ ಅವನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡನು. ಇನ್ನೂ ಕೆಲವರು ಹೃದಯ ಕನಿಕರ, ದಯೆ ಇಲ್ಲದಂಥ ಹೃದಯ. ಒಂದು ಮಾತಿನಲ್ಲಿ ಹೇಳಿದ್ರೆ ಮನುಷ್ಯತ್ವವೇ ಇರೋದಿಲ್ಲ. ಕೆಲವರು ಮನುಷ್ಯತ್ವ ಇಲ್ಲದೆ ಜನರನ್ನು ಕೊಲೆ ಮಾಡುವುದನ್ನು ನಾವು ನೋಡುತ್ತೇವೆ. ಆದರೆ ಓದಿದ ವಾಕ್ಯದಲ್ಲಿ ನಾವು ನೋಡಿದೆವು, ಯೇಸು ಸ್ವಾಮಿ ಒಂದು ದೊಡ್ಡ ಗುಂಪನ್ನು ಕಂಡಾಗ ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂಬುದಾಗಿ ಕನಿಕರ ಪಟ್ಟರಂತೆ. ಕನಿಕರ ಪಟ್ಟು ಅವರಿಗೆ ಉಪದೇಶ ಮಾಡಿದರಂತೆ. ಒಂದು ಸಾರಿ ಇಬ್ಬರು ಕುರುಡರು, ದಾವಿದ ಕುಮಾರನೇ ನಮ್ಮನ್ನು ಕರುಣಿಸೆಂಬುದಾಗಿ ಯೇಸುವನ್ನು ಕೂಗಿದಾಗ ಯೇಸು ಸ್ವಾಮಿಯ ಹೃದಯ ಅವರಿಗಾಗಿ ಮರಗಿತು. ಯೇಸು ಸ್ವಾಮಿ ಕೇಳ್ತಾ ಆದರೆ, ನಾನು ನಿಮಗೇನು ಮಾಡಬೇಕು ಸ್ವಾಮಿ? ನಮಗೆ ಕಣ್ಗಳು ಬರಬೇಕು, ಕಣ್ಗಳು ಬೇಕಂತ ಹೇಳಿದಾಗ ಯೇಸು ಸ್ವಾಮಿ ಕನಿಕರ ಪಟ್ಟು ಅವರ ಕಣ್ಗಳನ್ನು ಮುಟ್ಟಿದರು. ಕೂಡಲೇ ಆ ಕುರುಡರಿಗೆ ಕಣ್ಗಳು ಬಂದವು. ಒಂದು ಸಾರಿ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಓಡಿ ಬಂದು ಮೊಣಕಾಲೂರಿ, ಸ್ವಾಮಿ ನಿಮಗೆ ಮನಸ್ಸಿದ್ದರೆ ಶುದ್ಧ ಮಾಡ್ರಿ. ಯೇಸು ಸ್ವಾಮಿ ಕನಿಕರ ಪಟ್ಟರು, ಕೈ ನೀಡಿ, ಕೈ ಮುಟ್ಟಿ, ಮನಸ್ಸುಂಟು ಶುದ್ಧನಾಗಿ ಎಂಬುದಾಗಿ ಹೇಳಿದ್ರು. ಅವನು ಶುದ್ಧನಾದನು. ನೋಡ್ರಿ, ಯೇಸು ಸ್ವಾಮಿ ಬರೀ ಆಧರಣೆಯ ಮಾತುಗಳನ್ನಾಡಿ ಸುಮ್ಮನಾಗಲಿಲ್ಲ. ಈ ರಾಜಕೀಯ ವ್ಯಕ್ತಿಗಳ ಗೊತ್ತಲ್ವ, ಸ್ತೋತ್ರ, ಇಲೆಕ್ಷನ್ ಬರುವಾಗ ಸ್ತೋತ್ರ ಬರೀ ಮಾತಿನಲ್ಲಿ ಜನರನ್ನು ಸ್ತೋತ್ರ ಅವರು ಮರುಳುಗೊಳಿಸ್ತಾರೆ. ಆಮೇಲೆ ಅವರು ಹತ್ತಿರ ಕೂಡ ಬರೋದಿಲ್ಲ. ತಿರುಗಿ ಮತ್ತೆ 5 ವರ್ಷ ಬಿಟ್ಟು ಎಲೆಕ್ಷನ್ ಬಂದಾಗಲೇ ಅವ್ರನ್ನ ನೋಡಬಹುದು. ಆದರೆ ಯೇಸು ಸ್ವಾಮಿ ಹಾಗಲ್ಲ. ನಿಮ್ಮನ್ನು ನೋಡಿದ್ರೆ, ನಿಮ್ಮ ಅವಶ್ಯಕತೆಗಳನ್ನು ತಿಳಿದ್ರೆ, ಅವ್ರಿಗೆ ಕನಿಕರ ಪಟ್ಟರೆ ನಿಮ್ಮ ಜೀವಿತದಲ್ಲೇ ನಿಶ್ಚಯವಾಗಿ ಒಂದು ಅದ್ಭುತ ನಡೆಯುವಂಥದ್ದಾಗಿದೆ. ಒಂದು ಸಾರಿ ಒಬ್ಬ ಯೌವನಸ್ಥನು ಸತ್ತು ಹೋಗ್ಬಿಟ್ಟನು. ಅವ ತಾಯಿಗೆ ಪಾಪ ಗಂಡನೂ ಇಲ್ಲ, ಮಗನೂ ಇಲ್ಲ. ಆ ನಾಯಿನ ಊರಿನವಳವಳು. ಈಗ ಶವ ಸಂಸ್ಕಾರ ಮಾಡುವುದಕ್ಕಾಗಿ ಆ ಶವವನ್ನು ಹೊತ್ಕೊಂಡು ಹೋಗುತ್ತಿರುವಾಗ ಆ ವಿಧವೆಯ ಕಣ್ಣೀರನ್ನು ಯೇಸು ಸ್ವಾಮಿ ಕಂಡು ಮನಮರೆಗೆ ಅವರು ಹೋಗಿ ಏನು ಮಾಡಿದ್ರು ಗೊತ್ತಾ? ತಾಯಿ ಕಣ್ಣೀರು ಒರೆಸ್ಲಿಲ್ರಿ, ಹೋಗಿ ಚಟ್ಟವನ್ನು ಮುಟ್ಟಿದ್ರು. ಸ್ತೋತ್ರ, ಚಟ್ಟ ಮುಟ್ಟಿದಾಗ ತಾಯಿ ಕಣ್ಣೀರು ಸ್ಟಾಪ್ ಆಯಿತು. ಏಕೆಂದರೆ ಚಟ್ಟ ಮುಟ್ಟಿದಾಗ ಯೌವನಸ್ಥನು ಎದ್ದು ಬಂದ, ಸತ್ತು ಹೋದವನು ಎದ್ದು ಕುಳಿತುಕೊಂಡ. ಯೇಸು ಸ್ವಾಮಿಗೆ ಗೊತ್ತು, ಯಾವುದನ್ನು ಮುಟ್ಟಿದರೆ ಸಮಸ್ಯೆ ಬಗೆಹರಿತದೆ. ಇವತ್ತು ಸಹ ಯೇಸು ಸ್ವಾಮಿ ನಿಮ್ಮನ್ನು ನೋಡುತ್ತಾ ಇದ್ದಾರೆ, ನಿಮ್ಮ ಕುಟುಂಬವನ್ನು ನೋಡುತ್ತಾ ಇದ್ದಾರೆ. ನಿಮ್ಮ ಗಂಡನ ಪರಿಸ್ಥಿತಿ, ನಿಮ್ಮ ಸಾಲದ ಪರಿಸ್ಥಿತಿ, ನಿಮ್ಮ ರೋಗದ ಪರಿಸ್ಥಿತಿ ಅವರು ನೋಡಿ ಸುಮ್ಮನೆ ಹೋಗುವ ದೇವರಲ್ಲ. ಯೇಸುವೇ ನನಗೆ ಸಹಾಯ ಮಾಡ್ರಿ, ಯೇಸುವೇ ನನಗೊಂದು ಅದ್ಭುತ ಮಾಡ್ರಿ, ಯೇಸುವೇ ನನಗೊಂದು ಬಿಡುಗಡೆ ಕೊಡ್ರಿ ಎಂಬುದಾಗಿ ಯೇಸುವನ್ನು ಮೊರೆ ಇಡ್ರಿ. ಯೇಸು ಸ್ವಾಮಿ ಇವತ್ತು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕನಿಕರ ಪಡುವ ದೇವರು ನೀವು, ಅದ್ಭುತ ಮಾಡುವ ದೇವರು ನೀವು. ವಿಶೇಷವಾಗಿ ಇದನ್ನು ವಾಚ್ ಮಾಡುವ ಎಷ್ಟೋ ದೇವರ ಮಕ್ಕಳ ಜೀವಿತ
ಜೀವಿತದಲ್ಲಿ ಕಷ್ಟಗಳು, ಕಣ್ಣೀರುಗಳು, ಸಾಲಗಳು, ಬಾಧೆಗಳು, ದೇವರೇ ಎಲ್ಲರಿಗೊಂದು ಬಿಡುಗಡೆಯನ್ನು ಕೊಡ್ರಪ್ಪ. ಹೇಗೆ ನೀವು ಕನಿಕರ ಪಟ್ಟು ಸೌಖ್ಯ ಪಡಿಸಿದರೆ, ಹೇಗೆ ಕನಿಕರ ಪಟ್ಟು ಸ್ವಾಮಿ ದೇವರೇ ಅವರ ಜೀವಿತದಲ್ಲಿ ಕಣ್ಣೀರನ್ನು ಒರೆಸಿದರೋ, ಅದೇ ವಿಧದಲ್ಲಿ ಇವತ್ತು ಅನೇಕರ ಜೀವಿತದಲ್ಲಿ ಬಾಳು ದೇವರೇ ಬರುಡಾಗಿದೆ ಸ್ವಾಮಿ. ಅವರನ್ನು ಮುಟ್ರಿ, ಸಂಧಿಸ್ರಿ, ಸಂತೈಸಿರಿ, ಅವರ ಜೀವಿತದಲ್ಲಿ ಬಿಡುಗಡೆ ಕೊಡ್ರಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಕನಿಕರ ಪಡ್ತಾರೆ. ಕನಿಕರ ಪಡುವುದು ಮಾತ್ರವಲ್ಲ, ನಿಮಗೊಂದು ಅದ್ಭುತವನ್ನು ಮಾಡ್ತಾರೆ, ಬಿಡುಗಡೆಯನ್ನು ಕೊಡ್ತಾರೆ. ನೀವು ಸಾಕ್ಷೀಕರಿಸಲಿಕ್ಕಿದ್ದೀರಾ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.